ಬಿಜೆಪಿ ನಡುವೆ ನಿಲ್ಲದ ಕರಸೇವಕನ ಕದನ. ಶ್ರೀಕಾಂತ್ ಪರ ಪ್ರತಿಭಟನೆ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ 43 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ವಿರುದ್ಧ ಅವಾಚ್ಯ ಪದ ಬಳಕೆ ಮಾಡಿ ನಿಂದಿಸಿದ್ದಾರೆ. ಬಿಜೆಪಿಗರು ಒಬ್ಬ ರೌಡಿ ಪರವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಬೇಕು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಕೈ ಘಟಕದ ಅಧ್ಯಕ್ಷ ಅಲ್ತಾಫ್ ಆಗ್ರಹಿಸಿದ್ದಾರೆ. ಪ್ರತಿಭಟನೆ ಮಾಡುವಂತ ಬರದಲ್ಲಿ ಸಿಎಂ ವಿರುದ್ಧವೇ ಅವಾಚ್ಯವಾಗಿ ಪದ ಬಳಕೆಯನ್ನ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ನವರು ಅಸಮಾಧಾನವನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗೇನೆ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ಮಾಡಬೇಕು ಅಂತ ಪ್ರತಿಭಟಿಸ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ 43 ಮಂದಿ ವಿರುದ್ಧ ಎಫ್ಐಆರ್ ಆಗಬೇಕು. ಸಿಎಂ ವಿರುದ್ಧ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ, ನಿಂದಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕೈ ಘಟಕದ ಅಧ್ಯಕ್ಷ ಅಲ್ತಾಫ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಎಲ್ಲಪ್ಪ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನ ವಿರೋಧಿಸಿ ಬಿಜೆಪಿ ಹುಬ್ಬಳ್ಳಿಯಲ್ಲಿ ಬೃಹತ್ತಾದಂತಹ ಒಂದು ಪ್ರತಿಭಟನೆಯನ್ನು ಮಾಡಿತ್ತು. ಈ ಪ್ರತಿಭಟನೆ ಹಿನ್ನೆಲೆ ಇಲ್ಲಿ ಅಂತಂದರೆ ಅದೇ ಒಂದು ಪ್ರತಿಭಟನೆಯಲ್ಲಿ ಇಲ್ಲಿ ಅಂದರೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತೇಳಿ ಇಲ್ಲಿ ಅಂತಂದರೆ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಮಹಾನಗರದ ವತಿಯಿಂದ ಇಲ್ಲಿ ಅಂತಾರೆ ಒಂದು ದೂರನ್ನು ನೀಡಲಾಗಿದೆ. ಆ ಕೊನೆಗೂ ಇಲ್ಲಿ ಅಂದರೆ ಎಫ್ಐಆರ್ ದಾಖಲಾಗಿದೆ. ಈ ಸಂಪುಟಕ್ಕೆ ಮಹಾನಗರ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹೊಳ್ಳು ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟು ಜನರ ಮೇಲೆ ತಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನಂತ ಕೊಟ್ಟಿದ್ದೀರಿ? ನಾವು ಸುಮಾರು 43-44 ಜನ ಮ್ಯಾಗ ಎಫ್ಐಆರ್ ದಾಖಲೆ ಮಾಡಿದ್ದೀವಿ. ಪ್ರಮುಖ ಆರೋಪಿ ಮಾಡಿದಂಥ ಆರ್ ಅಶೋಕ್ ಅವರು, ಇಲ್ಲಿ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ ಮತ್ತು MR ಪಾಟೀಲ್ ಶಾಸಕರು, ವಿಧಾನ ಪರಿಷತ್ ಅಂತ ಪ್ರದೀಪ್ ಶೆಟ್ಟರ್ ಸೇರಿ ಒಂದು ಸುಮಾರು 43 ಜನ ಮ್ಯಾಗ ನಾವು ಎಫ್ಐಆರ್ ದಾಖಲೆ ಮಾಡಿದ್ದೀವಿ. ಯಾವ ಹಿನ್ನೆಲೆ ತಾವು ಇವತ್ತು ಎಫ್ಐಆರ್ ಕೊಟ್ಟಿದ್ರಿ? ಯಾಕೆ ಅಂದರೆ ಇವರು ಜನ ಒಳಗೆ ತಪ್ಪೊಂದು ತಿಳುವಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಮ್ಮ ಪಕ್ಷದ ಆತು ಒಂದು ವಿಶೇಷವಾಗಿ ಒಂದು ಅಲ್ಪಸಂಖ್ಯಾತರ ಕೋಮಿಗೆ ಒಂದು ಹೆಸರು ಕೆಡ್ಸೋಕ್ಕೆ ಕೋಮುವಾದಿ ಕೆಲವು ಶಕ್ತಿಗಳು ಏನು ಹೋರಾಟ ಮಾಡ್ತಾಯಿದ್ದಾರೆ ಅವ್ರ ವಿರೋಧನ ಈಗ ದೂರನ್ನು ದಾಖಲೆ ಮಾಡಿದ್ದೀವಿ. ಅವರು ಏನು ಮಾಹಿತಿ ಇಲ್ಲ ಅಂದ್ರೆ ಆರ್ ಅಶೋಕ್ ಬೆಂಗಳೂರಿನಿಂದ ಹುಬ್ಬಳ್ಳಿ ಮಟ್ಟ ಬಂದಿದ್ದಾರೆ. ಒಂದು ವಿರೋಧ ಪಕ್ಷ ನಾಯಕರು ದೊಡ್ಡ ಜವಾಬ್ದಾರಿ ಸ್ಥಾನ ಮ್ಯಾಗಿದ್ದು ಅವರು ಏನೂ ತಿಳ್ಕೊಂಡಿಲ್ಲ. ಶ್ರೀಕಾಂತ್ ಪೂಜಾರಿ ಯಾರು, ಶ್ರೀಕಾಂತ್ ಪೂಜಾರಿ ಮ್ಯಾಗ ಯಾವಾಗ ಕೇಸ್ ದಾಖಲೆ ಆಯ್ತು, ಹೊಸದಾಗಿ ಏನಾದ್ರು ಒಂದು ಕೇಸ್ ಮ್ಯಾಗ ದಾಖಲೆ ಆಗಿಲ್ಲ, ಹೊಸದಾಗಿ ಯಾವುದೋ ಒಂದು ಎಫ್ಐಆರ್ ಆಗಿಲ್ಲ. ಹಳೆ 33 ವರ್ಷ ಹಿಂದಿಂದ ಏನು ಕೇಸ್ ಇತ್ತು ಮ್ಯಾಗ ಡೂಪ್ಲಿಕೇಟ್ ಶರಾಯಿ ಮಾಡೋದು, ಮಟ್ಕ ಕಳ್ಳ ದಂಧೆಯಲ್ಲಿ ಶಾಮೀಲಾಗಿದ್ದ ಕೇಸ್ ಎಲ್ಲ ದಾಖಲೆ ಇತ್ತು. ಅದರ ವಿರೋಧವ್ರು ಬಂದು ಸುಮ್ಮನೆ ಕರಸೇವಕರೇ ಅಂಥೇಳಿ ಅವ್ನ ಮ್ಯಾಗ ಅವಂಗೆ ದೊಡ್ಡ ಬೆಂಬಲ ಕೊಟ್ಟು ಇಲ್ಲಿ ಬಂದು ಅವಂಗೆ ರಾತ್ರಿ ಹೀರೋ ಮಾಡಿ ಸಾರ್ವಜನಿಕರಲ್ಲಿ ಕಾಂಗ್ರೆಸ್ದವರು ಆಯ್ತು, ವಿಶೇಷವಾಗಿ ಅಲ್ಪಸಂಖ್ಯಾತರು ಆಯ್ತು, ಒಂದು ಹಿಂದೂ ವಿರೋಧಿಗಳು, ರಾಮ ಕರಸೇವಕ ವಿರೋಧಿಗಳು ಅಂಥೇಳಿ ಹುಬ್ಬಳ್ಳಿ ಶಹರ ಥಾನೆ ಎದುರುಗಡೆ ಮಾರ್ಕೆಟ್ ಏರಿಯಾನಲ್ಲಿ ಸುಮಾರು 8 ತಾಸು ಅದು ವಿದೌಟ್ ಪರ್ಮಿಷನ್ ಪೆಂಡಾಲ್ ಹಾಕಿ ದಾರಿ ಮ್ಯಾಗು ಕಾರ್ಪೊರೇಷನ್ ಅನುಮತಿ ಇಲ್ಲ, ಪೊಲೀಸರ ಅನುಮತಿ ಇಲ್ಲ, ಅಲ್ಲಿ ಒಂದು ಹಾಕಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಆಯ್ತು, DK ಶಿವಕುಮಾರ್ ವಿರೋಧ ಆಯ್ತು, ಸ್ಥಳೀಯ ಶಾಸಕರ ವಿರೋಧ ಆಯ್ತು, ಒಂದು ಶಬ್ದವನ್ನು ಬೆಳೆಸಿದ್ದಾರೆ. ಅದು ವಿರೋಧ ನಾವು ದೂರ ಕೊಟ್ಟಿವಿ. ಏನಂತ ಶಬ್ದಗಳನ್ನು ಅವ್ರು ಬೆಳೆಸಿದ್ರು ಅವತ್ತು ಪ್ರತಿಭಟನೆ ಒಳಗೆ ಸಿದ್ದರಾಮಯ್ಯ ಖಾನ್ ಅಂದಿರೋದು ಸಿದ್ದರಾಮಯ್ಯಗೆ, ಆಮ್ಯಾಗ ಪರ್ಸಾ ಅಬ್ಬಯಾಗ ಅಬ್ದುಲ್ಲಾ ಅನ್ನೋದು, ಆಮ್ಯಾಗ ಒಂದು ಬೇರೆ ಅಲ್ಪಸಂಖ್ಯಾತರ ಕೋಮು ನೋವಾದಂಥ ಒಂದು ಮಾತಾಡಿದ್ದಕ್ಕೆ ಅದಕ್ಕೆ ವಿರೋಧ ನಾವು ಕೇಸನ್ನು ದಾಖಲೆ ಮಾಡಿದ್ದೀವಿ. ಕಾಂಗ್ರೆಸ್ ಯಾವ ರೀತಿ ಹೋರಾಟ ಮಾಡುತ್ತೆ ಮುಂದೆ ಈ ಸಂಪುಟಕ್ಕೆ? ಒಂದು ಕಡೆ ಅಂತ ಅವ್ರು ಎಫ್ಐಆರ್ ಮಾಡಿದ್ರಿ, ಮುಂದೆ ಏನು ಮಾಡ್ತೈತಿ ಕಾಂಗ್ರೆಸ್? ಶ್ರೀಕಾಂತ್ ಪೂಜಾರಿ ಪ್ರಕರಣ ನೋಡ್ರಿ, ಎಲ್ಲರ ನಮ್ಮಲ್ಲಿ ಅಲ್ಪಸಂಖ್ಯಾತರಿಗೂ ಜಾಸ್ತಿ ಹಿಂದೂಗಳು ನಾಯಕರಿದ್ದಾರೆ, ಅವರು ನಮ್ಮ ಭಕ್ತರು. ಆದರೂ ಈ ಥರ ಬೀದಿಗಿಳಿದು ಒಬ್ರಿಗೆ ನೋವು ಮಾಡೋದಂತ ಯಾರು ಇಲ್ಲ. ನಮ್ಮವರು ರಾಮ್ ಭಕ್ತಿದ್ದಾರೆ, ಆದರೆ ಕಾನೂನು ಪಾಲನೆ ಮಾಡೋದಂತ ರಾಮ್ ಭಕ್ತಿದ್ದಾರೆ. ಇವರು ಕಾನೂನು ಉಲ್ಲಂಘನೆ ಮಾಡೋಂಥ ರಾಮ್ ಭಕ್ತರು ನಮ್ಮಲ್ಲಿ ಇಲ್ಲ. ಈಗ ಒಂದು ಕಡೆ ಅಂತ ಹೋರಾಟ ನಿರಂತರವಾಗಿ ಹೋರಾಟ ಇರುತ್ತೆ ಕಾಂಗ್ರೆಸ್ದು ಈ ಸಂದರ್ಭದಂಗೆ. ಅವರು ಯಾವತ್ತು ಸುಳ್ಳನ್ನು ಮಾಹಿತಿ ಕೊಟ್ಟು ಅವರು ಹೋರಾಟ ಮಾಡ್ತಾರೆ, ವಿರೋಧ ನಾವು ಯಾವತ್ತು ನಿರಂತರ ನಾವು ಅವ್ರ ವಿರೋಧ ಹೋರಾಟ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಶ್ರೀಕಾಂತ್ ಪೂಜಾರಿ ಪ್ರಕರಣದಲ್ಲಿ ಇಲ್ಲಿ ಜನರ ಭಾವನೆಯನ್ನು ಕೆಡಿಸುವಂಥ ಕೆಲಸ ಮಾಡಿದರೆ, ಇನ್ನೊಂದು ಕಡೆ ಅಂತಾರೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಈ ಸಂಪುಟಕ್ಕೆ ದೂರ ನಡೆದಿವಿ. 43 ಜನರ ಮೇಲೆ ಈಗ ಎಫ್ಐಆರ್ ಆಗಿದೆ. ಆ ಸಂಪುಟಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಒಂದು ವೇಳೆ ತೆಗೆದುಕೊಳ್ಳದಿದ್ದರೆ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಅಲ್ತಾಫ್ ಹಳ್ಳೂರವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗಪ್ಪ, TV5 ಹುಬ್ಬಳ್ಳಿ.